ಇಂಡಸ್ಟ್ರಿ ನೀವು ಎಂಟ್ರಿ ಆಗಿದೆ, ಒಬ್ಬ ರೈತರ ಮನೆ ನೀವು ಎಂಟ್ರಿ ಆಗಿದ್ದೀರಾ. ಸೊ ಇದು ಎಷ್ಟು ಸರಿ ಅನ್ಸುತ್ತೆ? ನೀವು ಯಾವ ಉದ್ದೇಶಕ್ಕೆ ಎಂಟ್ರಿ ಆಗಿದ್ದೀರಾ? ಏನಿಲ್ಲ ಸರ್, ನಾನು ಓನ್ ಆಗಿ SS ಗ್ರೂಪ್ ಅಂತ ನಮ್ದು ಬ್ರಾಂಡ್ ಮಾಡ್ಕೊಂಡ್ಮೇಲೆ ನಾನು ಓನ್ ಆಗಿ ಒಂದು ವಾಲಿಬಾಲ್ ಟೀಮ್ ರೆಡಿ ಮಾಡಿದ್ದೀನಿ, ಮತ್ತೆ ಕಬಡ್ಡಿ ಟೀಮ್ ರೆಡಿ ಮಾಡಿದ್ದೀನಿ. ಸ್ಪೋರ್ಟ್ಸ್ ಹುಡುಗರಿಗೆ ನನ್ನ ಕಡೆಯಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ ಸ್ಪೋರ್ಟ್ಸ್ನ ರೆಡಿ ಮಾಡ್ಕೊಂತ ಇದ್ದೀನಿ. ಕೊರೋನಾ ಬಂದ್ಮೇಲೆ ನಮ್ಮ ಕಂಪ್ನಿ ಸ್ಟ್ರಾಂಗ್ ಆಗಿದ್ದು. ಕೊರೋನಾ ನಮ್ಗೆ ಎಲ್ಲರಿಗೂ ಕೆಲವರು ಕೆಟ್ಟದ್ದು ಅನ್ಸು, ನಮಗೆ ನಮ್ಮ ಲೈಫಲ್ಲಿ ಕೊರೋನಾ ಫಸ್ಟ್ ಒಳ್ಳೇದು ಅಂತ. ಸೊ ಬಿಜೆಪಿ ಸಿದ್ಧಾಂತ ನಿಮ್ಗೆ ಯಾವ ತರ ಇಷ್ಟ ಆಯ್ತು ಅಂತ? ನನಗೇನೇ ಆದ್ರೂ ಪರವಾಗಿಲ್ಲ, ನನ್ನ ತಾಲೂಕಿಗೆ ಹಾಕ್ಬೇಡಿ ಅಂತ ಹೇಳಿದ್ರು. ಅದನ್ನ ಖುಷಿ ಪಡೋ ವಿಚಾರ, ಅದನ್ನ ನಾವು ಓಪನ್ ಆಗಿ ಒಪ್ಕೊಂತೀವಿ. ಅಂದ್ರೆ ನೀವು ಅಡಿಕೆ ಟ್ರೇಡಿಂಗು ಮತ್ತೆ ಅಡಿಕೆ ಬೆಳೆ ಬೆಳೆಯೋದ್ರ ಜೊತೆಗೆ ನೀವು ಒಂದಷ್ಟು ಕ್ಷೇತ್ರಗಳಲ್ಲಿ ಕೂಡ ತುಂಬಾ ಆಕ್ಟಿವ್ ಇದ್ದೀರಾ. ಮುಖ್ಯವಾಗಿ SS ಗ್ರೂಪ್ ಅನ್ನೋ ಒಂದು ಸ್ಪೋರ್ಟ್ಸ್ ಇದನ್ನ ಕಟ್ಟಿದ್ದೀರಾ. ಸೊ ಅದ್ರ ವಿಶೇಷವಾಗಿ ತಿಳಿಸೋದಾರೆ ಸರ್? ಏನಿಲ್ಲ ಸರ್, ನಾನು ಓನ್ ಆಗಿ SS ಗ್ರೂಪ್ ಅಂತ ನಮ್ದು ಬ್ರಾಂಡ್ ಮಾಡ್ಕೊಂಡ್ಮೇಲೆ ನಾನು ಓನ್ ಆಗಿ ಒಂದು ವಾಲಿಬಾಲ್ ಟೀಮ್ ರೆಡಿ ಮಾಡಿದ್ದೀನಿ, ಮತ್ತೆ ಕಬಡ್ಡಿ ಟೀಮ್ ರೆಡಿ ಮಾಡಿದ್ದೀನಿ. ಅದು ಎಲ್ಲೇ ಹೋದ್ರು ಸ್ಪೋರ್ಟ್ಸ್ ಹುಡುಗರಿಗೆ ನನ್ನ ಕಡೆಯಿಂದ ಅವ್ರಿಗೆ ಅನುಕೂಲ ಆಗಲಿ ಅಂತ ಸ್ಪೋರ್ಟ್ಸ್ನ ರೆಡಿ ಮಾಡಿಸ್ಕೊಂತ ಇದ್ದೀನಿ. ಅವ್ರಿಗೆ ಏನು ಬೇಕಾದರೂ ಕೊಟ್ಕೊಂಡು ಎಲ್ಲಿ ಟೀಮ್ ಆಗುತ್ತೆ, ಆರ್ಗನೈಸ್ ಆಗುತ್ತೆ, ಆ ಟೀಮ್ ಆಡಿಸ್ಕೊಂಡು ನಾನು ರೆಡಿ ಮಾಡ್ಕೊಂತ ಇದ್ದೀನಿ. ಸೊ ಅಂದ್ರೆ ಈಗ ಆಲ್ ಓವರ್ ಕರ್ನಾಟಕ ಇಲ್ಲೇ ಕಳ್ಸ್ಕೊಡ್ತೀವಿ ಸರ್. ಓಕೆ. ಸೊ ಅಂದ್ರೆ ಎಷ್ಟು ವರ್ಷದಿಂದ ರನ್ ಮಾಡ್ತಿದ್ದೀರಾ? ನಾವು ಇದು ಕೊರೋನಾ ಬಂದ್ಮೇಲೆ ನಮ್ಮ ಕಂಪ್ನಿ ಸ್ಟ್ರಾಂಗ್ ಆಗಿದ್ದು. ಕೊರೋನಾ ನಮ್ಗೆ ಎಲ್ಲರಿಗೂ ಕೆಲವರು ಕೆಟ್ಟದ್ದು ಅನ್ಸು, ನಮಗೆ ನಮ್ಮ ಲೈಫಲ್ಲಿ ಕೊರೋನಾ ಫಸ್ಟ್ ಒಳ್ಳೇದು ಅನ್ಸುತ್ತೆ. ನಮ್ ಟರ್ನಿಂಗ್ ಪಾಯಿಂಟೇ ಕೊರೋನಾ ಇಂದ ಆದ್ಮೇಲೆ. ಇನ್ನ ಸ್ಪೋರ್ಟ್ಸ್ ವಿಚಾರವಾಗಿ ಬೇರೆ ಬೇರೆ ಒಂದು ಕ್ರಿಕೆಟ್ ಇರ್ಬೋದು ಅಥವಾ ಇನ್ನ ಬೇರೆ ಬೇರೆ ಮಾಡ್ಬೇಕಂತ ಇಂಟೆನ್ಷನ್ ಇದೆಯಾ ಸರ್? ಕ್ರಿಕೆಟ್ ಈಗ ಒಬ್ರು ನಮ್ ಟೀಚರ್ಸ್ ಇದಾರೆ, ಅವ್ರಿಗೆ ಒಂದ್ ಸ್ವಲ್ಪ ಡೊನೇಷನ್ ಮಾಡಿ ಅವ್ರನ್ನ ರೆಡಿ ಮಾಡ್ತಾ ಇದೀವಿ. ಈಗ ಮತ್ತೆ ಯಾವ್ದೋ ಒಂದು ರಾಜ್ಯ ಮಟ್ಟದ ಒಂದು ಟೂರ್ನಿಮೆಂಟ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಗ್ರೂಪ್ ಇಂದ. ನಿಮ್ಮ ಒಂದು ಗ್ರೂಪ್ ಇಂದಾನೆ ಈಗ ಸ್ಪೋರ್ಟ್ಸ್ ಇನ್ನೊಂದು ಮಾಡ್ಸಕ್ಕೆ ಹೆಜ್ಜೆ ಇಡಕ್ಕೆ ಹೊರಟಿದ್ದೀವಿ. ಹೌದು ಸರ್, ಒಳ್ಳೇದಾಗ್ಲಿ ಅದಕ್ಕೂ ಕೂಡ. ಥ್ಯಾಂಕ್ ಯು. ಅದ ನಂತರ ನೀವು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ನೀವು ಸಾಕಷ್ಟು ಆಕ್ಟಿವ್ ಇದ್ದೀರಾ, ಮುಖ್ಯವಾಗಿ ಬಿಜೆಪಿ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದೀರಾ. ಸೊ ಬಿಜೆಪಿ ಸಿದ್ಧಾಂತ ನಿಮ್ಗೆ ಯಾವ ತರ ಇಷ್ಟ ಆಯ್ತು ಅಂತ? ಸರ್, ಬಿಜೆಪಿ ಅನ್ನೋದೊಂದು ನಮ್ಗೆ ಅವತ್ತಿಂದ ನಾವು ಬಿಜೆಪಿಗೆನೆ ವೋಟ್ ಮಾಡ್ಕೊಂತ ಇದೀವಿ. ಬಿಜೆಪಿ ಯಾವ ತರ ಇದೆ ಅಂದ್ರೆ, ನಮ್ಮ ಹೋಬಳಿ ಮತ್ತೆ ನಮ್ಮ ತಾಲೂಕಲ್ಲಿ ಸ್ವಲ್ಪ ಈ ಧೀರಜ್ ಮುನ್ರಾಜ್ ಅವ್ರು ಬಂದ್ಮೇಲೆ ನಮಗೆ ತುಂಬಾ ಬಿಜೆಪಿ ಸ್ಟ್ರಾಂಗ್ ಆಗಿದೆ. ಅವರಿಂದ ಅವ್ರ ಬೆನ್ನೆಲುಬಿಂದ ಅವ್ರ ಜೊತೆ ನಾವು ಕೂಡ್ಕೊಂಡು ಹೋಗ್ತಾ ಇದೀವಿ. ಈ ಪಂಚಾಯತಿಯಲ್ಲಿ ನನಗೆ ಪಂಚಾಯತಿ ಮಂಡಲ ಅಧ್ಯಕ್ಷ ಕೊಟ್ಟಿದ್ದಾರೆ. ನಾನು ಅದನ್ನ ರೆಡಿ ಮಾಡ್ಕೊಂಡು ಯಾವ ಒಂದು ಊರಿಗೆ? ಚಿಕ್ಕ ಹೆಜ್ಜಾಜಿ ಆದಿಪುರ ಗ್ರಾಮ ಪಂಚಾಯತಿಗೆ. ಓಕೆ, ಅದಕ್ಕೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ. ಸೊ ಈಗ ಅದ್ರ ವಿಚಾರವಾಗಿ ನಾನು ಮಾತಾಡಿದ್ರೆ, ಅಭಿವೃದ್ಧಿ ಕೆಲಸಗಳಿಗಂತ ಬಂದ್ರೆ ನೀವು ಯಾವ ತರ ಡೆವಲಪ್ಮೆಂಟ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್? ಡೆವಲಪ್ಮೆಂಟ್ ಅಂದ್ರೆ ನಮ್ಗೆ ಮೇನ್ ಇಲ್ಲಿ ನಮ್ಮ ಅಡಿಕೆ ಇದರಿಂದ ನಾವು ಅವ್ರಿಗೆ ಧೀರಜ್ ಮುನ್ರಾಜ್ ಅವ್ರಿಗೆ ಒಂದು ಇದು ಕಳ್ಸಿದೀವಿ. ಅಂದ್ರೆ ಸರ್, ನಮ್ಗೆ ಇಲ್ಲೇ ಒಂದು ಮಂಡಿ ತರ ಮಾಡ್ಕೊಡಿ, ನಾವು ಅಡಿಕೆ ಖರೀದಿ ಮಾಡಿದ್ನ ನಾವ್ ಇಲ್ಲೇ ಸೇಲ್ ಮಾಡೋಕೆ, ಈಗ ಆಚೆ ಎಲ್ಲೋ ಕೊಡೋದ್ ಬದಲು ನಮ್ಗೆ ಇಲ್ಲೇ ಸರ್ಕಾರದ ಲೆವೆಲ್ ಅಲ್ಲಿ ಮಾಡ್ಕೊಡಿ. ಈಗ ಕ್ಯಾಂಪ್ಕೋಸ್ ಇದೆ, ಕ್ಯಾಂಪ್ಕೋಸ್ ಮತ್ತೆ ತುಮಕೋಸ್ ಇದಿದೆ ಅಲ್ಲ, ಆ ತರದ್ ನಮ್ಗೊಂದು ಇಲ್ಲಿ ಮಾಡ್ಕೊಡಿ, ಆ ತರ ಬ್ರಾಂಡ್ ಯಾವ್ದಾದ್ರು ಇರೋದನ್ನ ಇಲ್ಲೇ ಮಂಡಿ ಮಾಡ್ಕೊಡಿ ಅಂತ ಕೇಳ್ಕೊಂಡಿದ್ವಿ ಸರ್. ಅವರು ನಮ್ಗೆ ಆಶಯ ಕೊಟ್ಟಿದ್ದಾರೆ, ಮಾಡ್ಕೊಡ್ತೀನಿ ನೋಡೋಣ ಅಂತ ಟ್ರೈ ಮಾಡ್ಬೇಕು. ಅದಕ್ಕೆ ಬಿಟ್ಟು ಇನ್ನೇನೆಲ್ಲ ಊರಿಗೋಸ್ಕರ ಸೇವೆ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಳ್ಳಿ ಸರ್. ಈಗ ಆಲ್ಮೋಸ್ಟ್ ಆಲ್ ನಾವು ಫಿಲ್ಟರ್ದು ಒಂದು ಸಾಹೇಬ್ರಿಗೆ ಹೇಳಿದೆ, ಅದೊಂದು ಮಾಡ್ಕೊಡ್ತಿದ್ದಾರೆ. ಇನ್ನ ನಮ್ಮಲ್ಲಿ ಎಲ್ಲಾ ತರದ ಅಭಿವೃದ್ಧಿ ಇದೆ ಸರ್. ಯಾಕಂದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ದು ಒಂಥರ ನಮ್ಮೂರು ಒಂಥರ ವಾಣಿಜ್ಯ ಅಂದ್ರೆ ಅಭಿವೃದ್ಧಿ ಕಂಡಿದೆ. 1800 ವೋಟರ್ಸ್ ಇದೀವಿ, ಎಲ್ಲ ನಾವು ಹಿಂದುಳಿದ ವರ್ಗದಲ್ಲಿದ್ದೀವಿ ಈ ಊರಲ್ಲಿ. ಅದರಿಂದ ನಮ್ಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಚೆನ್ನಾಗಿದೆ ಸರ್. ದೆನ್ ಧೀರಜ್ ಮುನ್ರಾಜ್ ಅವರ ವಿಚಾರಕ್ಕೆ ನಾನು ಬರೋದಾದ್ರೆ, ಸೊ ಇವತ್ತು ಅತ್ಯಂತ ಯಂಗ್ ಲೀಡರ್ ನಿಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ. ಸೊ ಇನ್ ಫ್ಯೂಚರ್ ಅವರು ಮಿನಿಸ್ಟರ್ ಆಗ್ತಾರಾ? ನೆಕ್ಸ್ಟ್ ಏನಾದ್ರು ಬಿಜೆಪಿ ಗವರ್ಮೆಂಟ್ ಬಂದ್ರೆ? ಸರ್, ಆಗ್ಲೇಬೇಕು ಸರ್, ಕೊಡ್ಲೇಬೇಕು ಅವ್ರಿಗೆ. ಯಾಕೆಂದ್ರೆ ಡಾಮಿನೇಟ್ ಲೀಡರ್ ಇವತ್ತು ಫಾರ್ವರ್ಡ್ ಇರೋದು, ರೈತರ ಪರ ಸ್ವಲ್ಪ ಕಾಳಜಿ ಹೊಂದಿರೋರು. ಈಗ ಮೊನ್ನೆ ನೋಡಿ MSGP ಟೆರಾಫಾರ್ಮ್ದು ಕಸದ್ದು ಡಂಪ್ಗೆ ನನಗೇನೇ ಆದ್ರೂ ಪರವಾಗಿಲ್ಲ, ನನ್ನ ತಾಲೂಕಿಗೆ ಕಸ ಹಾಕ್ಬೇಡಿ ಅಂತ ಕೇಳಿದ್ರು. ಅದನ್ನ ಖುಷಿ ಪಡೋ ವಿಚಾರ. ಅದನ್ನ ನಾವು ಓಪನ್ ಆಗಿ ಒಪ್ಕೊಂತೀವಿ ಸರ್. ಆ ಎಫರ್ನ ನಾವು ರಿಯಲ್ ಆಗಿ ಒಪ್ಕೊಂತೀವಿ ಸರ್. ಮುಖ್ಯವಾಗಿ ಈಗ ನೀವು ರಾಜಕೀಯದಲ್ಲಿ ಆಲ್ರೆಡಿ ಸೇವೆ ಸಲ್ಲಿಸ್ತಿರೋದ್ರಿಂದ ನಾನು ಹೇಳ್ತಿದ್ದೀನಿ. ಸೊ ಬರೋ ದಿನಗಳಲ್ಲಿ ಈಗ ZPTPS ಎಲೆಕ್ಷನ್ ಕೂಡ ಈಗ ಮತ್ತೆ ಬರ್ತಾ ಇದೆ. ಸೊ ನಿಮ್ಗೇನಾದ್ರೂ ಆ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋ ಒಂದು ಇಂಟ್ರೆಸ್ಟ್ ಇದೆಯಾ?
ಇಲ್ಲ ಸರ್, ಆ ತರ ಏನು ರಾಜಕೀಯವಾಗಿ ನಮ್ಗೆ ಯಾಕಿಲ್ಲ. ಯಾಕೆಂದ್ರೆ ನಾವು ಪ್ಯೂರ್ ರೈತರಾದ್ರಿಂದ ನಾವು ರೈತರು ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ಕೊಡ್ತೀವಿ ಹೊರತು ಇದ್ರಲ್ಲಿ ಕಡಿಮೆ ನಮ್ಮ ಇದರಲ್ಲಿ. ನೋಡೋಣ ನೆಕ್ಸ್ಟ್ ಮುಂದೆ ಹೆಂಗ್ ಹೋಗ್ತದೋ ಹಂಗೆ. ಇನ್ ಕೇಸ್ ಏನಾದ್ರು ನಿಮ್ಮ ಊರಿನವರು ಅಥವಾ MLA ಅವರೇನೆ ನಿಮ್ಗೆ ಸಜೆಸ್ಟ್ ಮಾಡಿಲ್ಲ, ನೀವು ನಿಂತ್ಕೊಳ್ಳಿ ZP ಗಂತೆ, ಅವ್ರ ಬೆಂಬಲ ಕೊಟ್ರೆ ನಿಂತ್ಕೊಂತೀವಿ. 100% ನಿಂತ್ಕೊಳ್ಳೋಕೆ ರೆಡಿ ಇದ್ದೀರಿ. ಅವ್ರ ಬೆಂಬಲ ಕೊಟ್ರೆ ನಿಂತ್ಕೊಂತೀವಿ. ದೊಡ್ಡಬಳ್ಳಾಪುರದಲ್ಲಿ ಸ್ಪೆಷಲ್ ತಗೊಳ್ಳೋದಾದ್ರೆ ಈ ಸಲ ZP ಎಷ್ಟು ಗೆಲ್ಬಹುದು ಅಂತ ನಿಮ್ಗೆ ನಿರೀಕ್ಷೆ ಇದೆ ಸರ್? ಸರ್ ಆಲ್ಮೋಸ್ಟ್ ಆಲ್ ನಾವು ಇಡೀ ತಾಲೂಕಿಗೆ ಗೆಲ್ತೀವಿ. ಇಡೀ ತಾಲೂಕೆ ಗೆಲ್ತೀವಿ, ಬಿಜೆಪಿನೇ ಬರುತ್ತೆ. ಓಕೆ. ಧೀರಜ್ ಮುನಿರಾಜ್ ಅವರು ರಾಜಕಾರಣ ಬಿಟ್ಟು ಪರ್ಸನಲ್ ಆಗಿ ಹೆಂಗೆ ಅಂತ? ಸರ್ ನಮ್ಗೆ ಬ್ರದರ್ ತರ ಇದೆ ಸರ್, ತುಂಬಾ ಒಳ್ಳೇದು, ಮಾತಾಡಿಸ್ತಾರೆ. ಎಷ್ಟೇ ಇದಿದ್ರು ನಮಗೆ ಕೋಆಪರೇಟ್ ಮಾಡ್ತಾರೆ ಯಾವುದೇ ವಿಷಯವಾಗಿ. ಮೋದಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ಫಸ್ಟ್ ವರ್ಷ ಕಾಲಿಟ್ಟಾಗೇನೆ ನಮ್ದು ಅಡಿಕೆ 84,000 ಹೋಗಿತ್ತು. ಓಕೆ ಓಕೆ. ಆ ಅವತ್ತಿಂದ ಇವತ್ತವರೆಗೂ ನಮ್ಮ ಅಡಿಕೆ ಕುಂಠಿತನೇ ಆಗಿಲ್ಲ. ಅವ್ರನ್ನ ನಾವು ಈ ವರ್ಷ ಇಷ್ಟು ವರ್ಷದಿಂದನು ಅಡಿಕೆ ಅದೇನಾಗಿದೆ ಅಂತ ಗೊತ್ತಿಲ್ಲ, ಅವ್ರು ಬಂದಾಗಿಂದ ನಮ್ಗೆ ವ್ಯಾಲ್ಯೂಬಲ್ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಅವ್ರು ಬಂದಾಗಿಂದ ನಿಮ್ಗೆ ಬಿಸ್ನೆಸ್ಗೂ ಒಂದು ಗ್ರೂಪ್ ಇದೆ. ಯಾಕೆಂದ್ರೆ ಇಂಡೋನೇಷ್ಯಾ, ಮಲೇಷ್ಯಾ ಆ ಕಡೆಯಿಂದ ಅಡಿಕೆ ಬರ್ತಿದ್ದ ಎಕ್ಸ್ಪೋರ್ಟ್ ನ ಅವ್ರು ಕಂಟ್ರೋಲ್ ಮಾಡಿ ನಮ್ಮ ಸ್ವದೇಶಿ ಅಡಿಕೆಗೆ ಬೆಂಬಲ ಜಾಸ್ತಿ ಕೊಟ್ಟು ಇವತ್ತು ಈ ರೈಟು ಈ ಬಿಸ್ನೆಸ್ ಚೆನ್ನಾಗಿರೋದಕ್ಕೆ ಮುಖ್ಯವಾದ ಕಾರಣ ಅವರೇ ಸರ್. ಯಾಕೆಂದ್ರೆ ಆಲ್ಮೋಸ್ಟ್ ಆ ಕಡೆ ಹೊರದೇಶದಿಂದ ಬರ್ತಿದ್ದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿ ಮತ್ತೆ ಮತ್ತೊಂದ್ ಮಾಡಿ ಕಳ್ಳ ಅಡಿಕೆ ಬರ್ತಿದ್ದ ಅದನ್ನ ಅವಾಯ್ಡ್ ಮಾಡಿ ಇವತ್ತು ರನ್ ಕೊಟ್ಟಿದ್ದೆ ನಮ್ಗೆ ಅವರು ಸರ್. ಸೊ ಅವ್ರ ಆಡಳಿತ ವಿಚಾರವಾಗಿ ಸರ್ ತುಂಬಾ ಕ್ವಾಲಿಟಿ, ತುಂಬಾ ಕ್ವಾಲಿಟಿ ಸರ್. ಇನ್ನು ಮುಖ್ಯವಾಗಿ ಇನ್ನೊಂದು ವಿಚಾರ ನಾನು ಬರ್ತೀನಿ. ಬೆಳವಂಗ್ಲ ಹೋಬಳಿಯವರೇ ಕಳೆದ ಒಂದು MLA ಅವರು ಅಂದ್ರೆ ಮಾಜಿ MLA ಅವರೇ ವೆಂಕಟರಮಣಯ್ಯ ಅವರು, ನಮ್ಮ ಹೋಬಳಿಯವರು. ಎಸ್. ಸೊ ಅವರು ಸೋತ ಮೇಲೆ ಈ ಒಂದು ಭಾಗದಲ್ಲಿ ಆಗಿರ್ಬೋದು ಅಥವಾ ತಾಲೂಕಿನ ರಾಜಕಾರಣದ ಅಷ್ಟಾಗಿ ಗುರುತಿಸ್ಕೊಂತ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ. ಸೊ ತಾವೇನ್ ಹೇಳ್ತೀರಾ ಸರ್? ಸರ್ ಅವರು ಗುರುತಿಸ್ಕೊಂತ ಇಲ್ಲ, ಗುರುತಿಸ್ಕೊಂತಿದ್ರು ಒಳ್ಳೊಳ್ಳೆ ಕೆಲಸ ಮಾಡಿದ್ರು. ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ, ಅವ್ರ ಶಾಸಕರಿದ್ದಾಗ ನಮ್ಮೂರಲ್ಲಿ ಕೆಲವು ಬೇಜಾನ್ ಕೆಲಸಗಳು ಆಗಿದೆ, ಆಗಿಲ್ಲ ಅಂತ ಹೇಳ್ಬಾರ್ದು, ಮಾಡಿರೋದನ್ನ ಮಾಡಿದ್ದಾರೆ. ನಮ್ಗೆ ಬೆಳವಂಗ್ಲ ಟು PKG ರೋಡ್ ಇದಿಲ್ಲ, ಅವ್ರ ಇದ್ದಲ್ಲೇ ಆಗಿದೆ. ಈಗ ಕೆಲವು ಕೆಲಸಗಳು ಆಗಿದೆ. ಅವರು ವೈಯಕ್ತಿಕ ಸರ್ ಯಾಕೆ ಗುರುತಿಸ್ಕೊಂತಲ್ಲ ಅಂತ ಏನ್ ನಮ್ಗೆ ಗೊತ್ತಿಲ್ಲ. ಇದೇ ಒಂದು ಹೋಬಳಿಯವರು ಆಗಿರೋದ್ರಿಂದ ಸೊ ಆಸ್ ವೆಲ್ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋ ವಿಚಾರ ನಾವು ಕೇಳ್ಕೊಂಡಿದ್ವಿ. ಸೊ ಮಧುರೈ, ಬೆಳವಂಗ್ಲ ಈ ಎರಡು ಒಂದು ಹೋಬಳಿಗಳಲ್ಲಿ ಸೊ ಸಾಕಷ್ಟು ಫೈಟ್ ಬಿಜೆಪಿ ಕಾಂಗ್ರೆಸ್ ಇರ್ತದೆ ಅನ್ನೋದು ಸರ್ವಸಾಮಾನ್ಯ ಗೊತ್ತಿರೋ ವಿಷಯ. ಸೊ ಎಷ್ಟು ನಿಮ್ಗೆ ಗೊತ್ತಿರೋ ಎಷ್ಟು ತರಗಕ್ಕೆ ಇರುತ್ತೆ, ಎಷ್ಟು ಲೀಡ್ ಕೊಡ್ಬೋದು ಅಂತ? ಸರ್ ಸ್ಟ್ರಾಂಗ್ ಇದೆ, ಬಿಜೆಪಿ ಮತ್ತೆ ಕಾಂಗ್ರೆಸ್ಗೆ ಫೈಟ್ ಇದೆ. ಅದನ್ನ ನಾವು ಬಿಜೆಪಿ ಗೆಲ್ಸ್ಕೊಂಡಿದೀವಲ್ಲ MLA ನ, ಅಲ್ಲೇ ಯೋಚನೆ ಮಾಡ್ಕೊಳ್ಳಿ ನೀವು ಎಷ್ಟು ಸ್ಟ್ರಾಂಗ್ ಆಗ್ಬೋದು, ಎಷ್ಟು ಆಗ್ಬೋದು ಅಂತ. ಇವಾಗ ನಮ್ಮ ಪಂಚಾಯತ್ ಇಷ್ಟು ಕಾಂಗ್ರೆಸ್ ಸ್ಟ್ರಾಂಗ್ ಇತ್ತು, ಇವಾಗ ಬಿಜೆಪಿ ಲೀಡ್ ಆಗಿದೆ ಆತರ. ಸರ್ ಆಮೇಲೆ ರಾಜಕಾರಣ, ನಂತರ ವ್ಯವಸಾಯ, ನಿಮ್ಮ ಟ್ರೇಡಿಂಗ್, ಇದೆಲ್ಲದ್ರ ನಡುವೆ ನೀವು ಒಂದು ಸಂಘಟನೆ ಕೂಡ ದೇಶಕ್ಕೆ ಸೇವೆ ಸಲ್ಲಿಸಿದ್ರೆ, SC/ST ದೌರ್ಜನ್ಯ ತಡೆ ಅನ್ನೋ ಒಂದು ಸಂಘಟನೆ. ಸೊ ಈ ಒಂದು ಸಂಘಟನೆಗೆ ನೀವು ತೊಡಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನಂತ? ಸರ್ SC/ST ಅಖಿಲ ಕರ್ನಾಟಕ SC/ST ದೌರ್ಜನ್ಯ ತಾಲೂಕು ಅಧ್ಯಕ್ಷ ದೊಡ್ಡಬಳ್ಳಾಪುರ. ಅದನ್ನ ತೊಡಸ್ಕೊಳಕ್ ಏನಂದ್ರೆ ಕೆಲವರು ಅದೇ ರೀತಿಯಾದ ದೌರ್ಜನ್ಯ, ಈಗೂ ಅಸ್ಪೃಶ್ಯತೆ ಅನ್ನೋದು ಸ್ವಲ್ಪ ಕಾಳಜಿ ಜಾಸ್ತಿ ಆಗ್ತಾ ಇತ್ತು. ಅದೊಂದು ಸ್ವಲ್ಪ ನಾವು ಎಲ್ಲ ಒಂದೇ, ನಾವು ಹಿಂದೂಗಳು ಎಲ್ಲ ಒಂದೇ ತರ ಇರ್ಬೇಕು ಅನ್ನೋದೊಂದು ಮೂಡಿಸೋಕ್ಕೋಸ್ಕರ ಆ ಸಂಘಟನೆ. ಅಂದ್ರೆ ನೀವು ಸಂಘಟನೆಗೆ ತೊಡ್ಕೊಳ್ಳಾಗಿದ್ದ ಎಷ್ಟು ಕೇಸುಗಳು ಸಾಲ್ವ್ ಮಾಡಿದ್ದೀರಿ, ಮತ್ತೆ ಎಷ್ಟು ಯಾವ್ಯಾವ ತರ ಕೇಸುಗಳು ನೋಡಿದೀನಿ ಅಂತ? ಸರ್ ಆಲ್ಮೋಸ್ಟ್ ಆಲ್ ಎಲ್ಲಾ ತರದ ಕೇಸುಗಳು ನೋಡಿದೀವಿ. ಆದ್ರೆ ಎಲ್ಲಾ ತರದನು ಮ್ಯೂಚುವಲ್ ಆಗಿ ಒಳ್ಳೆ ರೀತಿ ಬಾಳೋಣ, ಊರಲ್ಲಿ ಒಳ್ಳೆ ರೀತಿ ಸಮಾಜವಾಗಿ ಇರೋಣ ಅನ್ನೋದೇ ಒಂದು ಕಲ್ಸ್ಕೊಡ್ತೀವಿ. ಸರ್ವೇಸಾಮಾನ್ಯವಾಗಿ ಯಾವುದೇ ಒಂದು SC/ST ಅವರು ಇದ್ರ ವಿಚಾರವಾಗಿ ಅಟ್ರಾಸಿಟಿ ಕೇಸ್ ತುಂಬಾ ಮಿಸ್ಯೂಸ್ ಮಾಡ್ಕೊಳ್ಳುವಂತದ್ದು ತುಂಬಾ ಇದೆ. ಎಸ್, ಆ ಮಿಸ್ಯೂಸ್ ಕೇಸಸ್ ಏನಾದ್ರು ಆತರ ಆಗಿದ್ದನ್ನ ನೀವು ಸಾಲ್ವ್ ಮಾಡಿದ್ರೆ ಏನಾದ್ರು ಇದ್ದ? ಸರ್ ಮಿಸ್ಯೂಸ್ ಕೇಸಸ್ ಇಂಥವರೆಗೂ ನಮ್ಗೆ ಯಾವ್ದು ಬಂದಿಲ್ಲ. ಯಾಕಂದ್ರೆ ಅಂತವ್ರಿಗೆ ಯಾವ್ದಕ್ಕೂ ನಾವು ಎಂಟ್ರಿನೇ ಕೊಡೋದಿಲ್ಲ. ಮಿಸ್ಯೂಸ್ ಕೇಸಸ್ ಅಂತ ಯಾರು ಬರೋದಿಲ್ಲ. ಫಸ್ಟ್ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡೋದು ಸೂಕ್ತ ಅಂತ. ಇವಾಗಿನ ಒಂದು ಪ್ರಪಂಚದಲ್ಲಿ ಕೂಡ ಇಷ್ಟೊಂದು ಸಮಾಜ ಅಪ್ಡೇಟ್ ಆಗಿದ್ರು ಕೂಡ ಸಾಕಷ್ಟು ದೌರ್ಜನ್ಯಗಳು ಆಗ್ತಾನೆ ಇದಾವೆ. ಸೊ ಇದನ್ನ ಅರಿವು ಮೂಡಿಸೋದಕ್ಕೋಸ್ಕರ ತಾವು ಏನೆಲ್ಲ ಒಂದು ಕ್ರಮಗಳು ಕೈಗೊಳ್ತಿದ್ರ ಅಥವಾ ಏನಾದ್ರು ಒಂದು ವೇದಿಕೆಗಳು ಕಲ್ಪಿಸಿಕೊಡ್ತಾ ಇದ್ರ ಅಂತ? ನಾವು ನಮ್ಮ ಸಂಘಟನೆಯಿಂದ ಕೆಲವು ವೇದಿಕೆಗಳು ಮಾಡಿದೀವಿ. ನಮ್ಮ ಸಂಘಟನೆ ಜಾಸ್ತಿ ಲಾಯರ್ಸ್ ಇಲ್ಲ, ಅವರಿಂದ ಅದನ್ನ ಮೂಡಿಸೋದು ಮತ್ತೆ ಅವರಿಗೆ ಅರಿವು ಮೂಡಿಸೋದು ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ಸ್ಪೋರ್ಟ್ಸ್ ಮುಖಾಂತರ ಮತ್ತೆ ನಾಟಕಗಳು ರೂಪಾಂತರ ಮಾಡ್ತಾ ಇದೀವಿ ಸರ್. ನಂತರ ಈಗ ದೊಡ್ಡಬಳ್ಳಾಪುರ ತಾಲೂಕು ಸಂಬಂಧಪಟ್ಟಂಗೆ ಮತ್ತೆ ನಿಮ್ಮ ಹೋಬಳಿಗಳು ಸೇರಿದಂತೆ ಸಾಕಷ್ಟು SC/ST ಒಂದು ಮನೆಗಳಿರ್ತಕ್ಕಂಥ ಮುಸ್ಲಿಂ ವಾಸಿಸುತ್ತಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಅವ್ರಿಗೆ ಮುಂದಿನ ದಿನಗಳಲ್ಲಿ ಸ್ಕೂಲ್ಗಳನ್ನ ಕಲ್ಪಿಸ್ಕೊಳ್ಳೋ ಕೆಲಸ ಅಥವಾ ವಿದ್ಯುತ್ ಶಕ್ತಿನ ಕಲ್ಪಿಸ್ಕೊಳ್ಳೋ ಕೆಲಸಗಳು ಮಾಡ್ಬೋದಾ ಅಂತ?
ಸರ್ ಆಗ್ತಾ ಇದೆ. ಯಾಕೆಂದ್ರೆ ಯಾವುದೇ ರೀತಿಯಾದ ಒಂದೇ ಸರಿ ಎಲ್ಲಾನು ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ನಾವು ಪರ್ಫೆಕ್ಟ್ ಇದೀವಿ, ನಾವು ಪರ್ಫೆಕ್ಟ್ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಹಂತ ಹಂತವಾಗಿ ಕ್ಲಿಯರ್ ಮಾಡ್ಕೊಂತ ಬರ್ತಾ ಇದೀವಿ. ಈಗ ಉದಾಹರಣೆಗೆ ಹೇಳೋದಾದ್ರೆ ಕೋಡಿಪಾಳ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಅದನ್ನ ಸ್ವಲ್ಪ ಈಗ ಅವ್ರಿಗೆ ID ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ವೋಟಿಂಗ್ ಪವರ್ ಇತ್ತು ಹೊರತು ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಇರಲಿಲ್ಲ. ಈಗ ಸರ್ಕಾರದಿಂದ ಅವ್ರಿಗೊಂದು ಸೌಲಭ್ಯತೆ ಕಲ್ಪಿಸ್ತಾ ಇದ್ದಾರೆ. ಅದೇ ರೀತಿ ಸ್ವಲ್ಪ ಮಾಡ್ತಾ ಇದ್ದೀವಿ. ಸೊ ಈ ತರದ ಒಂದು ಭಾಗಗಳನ್ನ ತಾವು ಐಡೆಂಟಿಫೈ ಮಾಡಿ ಒಂದಷ್ಟೆಲ್ಲ ಸಾಲ್ವ್ ಮಾಡುವಂತ ಕೆಲಸ ಮುಂದಿನ ಆಗುತ್ತೆ. ಸೊ ಇದಕ್ಕೆ MLA ಸಪೋರ್ಟ್ ನೀವು ತಗೊಳ್ತಾ ಇದ್ದೀವಿ. ಬೇಕೇ ಬೇಕು ಸರ್. ಮುಂದಿನ ಒಂದು ಯೋಜನೆಗಳು ಯಾವ್ಯಾವ ತರ ರೂಪಿಸ್ಕೊಂಡಿದ್ದೀವಿ ಸರ್ ಒಂದು ಸಂಘಟನೆ ಮುಖಾಂತರ? ನಿಮ್ಮ SC/ST ಒಂದು ಏನು ಇದೆ ಅದರ ಒಂದು ಡೆವಲಪ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಸ್ವಲ್ಪ ಆಗು ಈಗೂ ಜಾತಿ ವ್ಯವಸ್ಥೆ ಎಲ್ಲೆಲ್ಲೂ ಇದೆ. ಎಲ್ಲೆಲ್ಲಿ ಎಲ್ಲ ಹಳ್ಳಿಯಲ್ಲಿದೆ, ಎಲ್ಲ ಸಿಟಿಲಿದೆ, ವ್ಯವಸ್ಥೆ ಇದೆ. ಆದ್ರೆ ಮೊದಲು ಈಗೂ 40% 60% ಕಡಿಮೆ ಆಗ್ತಾ ಇದೆ. ಕೆಲವು ಕಡೆ ಇರತ್ತವ ನಾವು ಅರಿವು ಮೂಡಿಸಿ ಅವ್ರನ್ನ ಉನ್ನತ ಇದಕ್ಕೆ ಆಚೆಗೆ ಬರಕ್ಕೆ ಕರ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಸರ್ ಇನ್ನು ಇತ್ತೀಚೆಗೆ ನೀವು ಒಳ ಮೀಸಲಾತಿ ವಿಚಾರಕ್ಕೆ ಸರ್ಕಾರ ಗಮನ ತರೋದಕ್ಕೆ ಉದ್ದೇಶಕ್ಕೆ ನೀವು ದೊಡ್ಡಬಳ್ಳಾಪುರ ತಾಲೂಕು ಆಫೀಸ್ ಕೂಡ ಮನವಿ ಪತ್ರ ಹೋರಾಟಗಳೆಲ್ಲ ಮಾಡಿದ್ರಿ. ಸೊ ಇನ್ಫ್ಯಾಕ್ಟ್ ಸ್ವಾಮೀಜಿ ಕೂಡ ಹೋರಾಟಕ್ಕೆ ಹೋರಾಟ ಮಾಡಿದ್ರು. ಮತ್ತೆ ಕಾಲ್ನಡಿಗೆ ಇದರಿಂದ ರಾಜನಹಳ್ಳಿಯಿಂದ ಬೆಂಗಳೂರು ವಿಧಾನಸೌಧಕ್ಕೆ ಬಂದಿದ್ವಿ. ಓಕೆ, ಸೊ ಇದರ ಇಂಪ್ಯಾಕ್ಟ್ ಏನಾಗಿತ್ತು ಸರ್? ಏನ್ ನಡೀತು? ನಮಗೆ 3% ಇತ್ತು. 7% ಏರೋದಕ್ಕೋಸ್ಕರ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಎಲ್ಲ ಮಾಡಿಸಿದ್ರು. ನಾವು ಅದ್ರ ಭಾಗವಾಗಿದ್ದು ಹೋರಾಟ ಮಾಡಿದ್ವು. ಇನ್ನು ಈಗಿನ ಸರ್ಕಾರ ಇವತ್ತು ನಾಳೆ ಒಳ ಮೀಸಲಾತಿ, ಉದ್ಯೋಗ ಮೀಸಲಾತಿನ ಸ್ವಲ್ಪ ತಳ್ಕೊಂಡ್ ಬರ್ತಾ ಇದೆ ಸರ್. ದಯವಿಟ್ಟು ಅದ್ರ ಬಗ್ಗೆ ಹೋರಾಟ, ಮುಂದಿನ ಹೋರಾಟ ಹೆಚ್ಚಿನಾಗಿ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಇನ್ನು ಸ್ವಾಮೀಜಿಗಳಿಗೂ ಮತ್ತೆ ತಮಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಸಾಕಷ್ಟು ಆರೋಗ್ಯದಲ್ಲಿ ಏರ್ಪೇರಾಗಿದೆ, ತುಂಬಾ ಚೆನ್ನಾಗಿದ್ದಾರೆ. ಅದು ಗುಣಮುಖರಾಗಲಿ ಅಂತ ನಾವು ಕೇಳ್ಕೊಂತೀವಿ. ಓಕೆ ಸರ್, ಇನ್ನು ನೀವು ರಿಯಲ್ ಎಸ್ಟೇಟ್ ಉದ್ದಿಮೆ ಕೂಡ ನೀವು ಎಂಟ್ರಿ ಆಗಿದ್ದೀರಿ. ಸೊ ಸಾಕಷ್ಟು ರೀತಿಯ ಒಂದು ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡ್ ಬರ್ತಿದ್ರಿ. ಸೊ ಇದರ ಯೋಚನೆ ಯಾವಾಗಿಂದ ಬಂತು ಸರ್? ಇದನ್ನ ಯೋಚನೆ ಯಾವಾಗ ಬಂತು ಅಂದ್ರೆ, ಗ್ರೂಪ್ಸ್ ಅಂತ ಮಾಡಿದಾದ್ಮೇಲೆ ಎಲ್ಲಾರ ರಂಗದಲ್ಲಿ ಇರ್ಬೇಕು ಅಂತ, ಯಾವುದೇ ರೀತಿ ಒಂದಕ್ಕೆ ಆಗ್ಲಿ ಮೀಸಲಾತಿ ಆಗ್ಬಾರ್ದು, ಎಲ್ಲಾ ತರದ್ರಲ್ಲಿ ಇರ್ಬೇಕು ಅಂತ ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡ್ಕೊಂತಿದೀನಿ. ಓನ ನಾವೇ ಯೂಸ್ ಮಾಡಿ ನಾನೇ ಮಾಡ್ಕೊಂಡು. ಯಾವ ಭಾಗದಲ್ಲಿ ಹೆಚ್ಚಾಗಿ ನೀವು? ಸರ್ ದೇವನಹಳ್ಳಿ ಸ್ವಲ್ಪ ಮಾಡ್ತೀವಿ, ನಮ್ಮ ತಾಲೂಕು. ಓಕೆ, ಸೊ ಎಲ್ಲ ಲೇಔಟ್ ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ? ಲೇಔಟ್ ಒಂದ್ ಲೇಔಟ್ ಮಾಡಿದೀವಿ. ಇನ್ನು ಈಗ ಒಂದ್ ಲೇಔಟ್ ಪ್ರೊಸೀಜರ್ ನಡೀತಾ ಇದೆ. ಸ್ವಲ್ಪ ನಾನೇ ಸ್ವಂತ ತಗೊಂಡು ಅಡಿಕೆನ ಮಾಡಕ್ ರೆಡಿ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಅಂದ್ರೆ ಮಲ್ಟಿಪರ್ಪಸ್ ಆಗಿ ಮಾಡ್ತಾ ಇದ್ದೀರಿ ಎರಡಕ್ಕೂ. ಓಕೆ ಓಕೆ ಸರ್, ಮುಖ್ಯವಾಗಿ ಬೆಂಗಳೂರಿಗೆ ಹತ್ತಿರ ಇರತಕ್ಕಂತ ಒಂದು ತಾಲೂಕು ನಿಮ್ ದೊಡ್ಡಬಳ್ಳಾಪುರ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಹೊಸಕೋಟೆ ಇರ್ಬೋದು, ನೆಲಮಂಗಲ ಇರ್ಬೋದು, ಇವೆಲ್ಲ. ಸೊ ಇಲ್ಲಿ ಹೆಚ್ಚಿನದಾಗಿ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ನಡೀತಾ ಇದೆ. ಸಾಕಷ್ಟು ವ್ಯವಸಾಯದ ಭೂಮಿಗಳು ಸೆಲ್ ಆಗ್ಬಿಟ್ಟು ಅದೆಲ್ಲ ಲೇಔಟ್ಗಳ ಕನ್ವರ್ಟ್ ಆಗ್ತದೆ. ಸೊ ನೀವು ಇಂಥ ಟೈಮಲ್ಲಿ ರಿಯಲ್ ಎಸ್ಟೇಟ್ ನೀವು ಎಂಟ್ರಿ ಆಗಿದೆ, ಒಬ್ಬ ರೈತರ ಮನೆ ನೀವು ಎಂಟ್ರಿ ಆಗಿದ್ದೀರಾ. ಸೊ ಇದು ಎಷ್ಟು ಸರಿ ಅನ್ಸುತ್ತೆ? ನೀವು ಯಾವ ಉದ್ದೇಶಕ್ಕೆ ಎಂಟ್ರಿ ಆಗಿದ್ದೀರಾ ಅಂತ? ನಾವು ರೈತರ ಭೂಮಿ ರೈತರಿಗೆ ಸಿಗ್ಲಿ. ಈಗ ಬಿಲ್ಡರ್ಸ್ಗೆ ಮತ್ತೊಬ್ಬರಿಗೆ ಅವ್ರಿಗೆ ಸಿಗೋದ್ಕಿನ್ನ ರೈತರ ಭೂಮಿ ರೈತರಿಗೆ ಸಿಕ್ಕಿ ರೈತರ ಬೆಳೆ ಬೆಳೆದು ರೈತರ ತವೇ ಇರ್ತದೆ ಭೂಮಿ. ಅದಕ್ಕೋಸ್ಕರ ರೈತರಿಗೆ ಕೊಡ್ತೀವಿ ಹೊರತು ಬೇರೆ ನಾವು ಬಿಲ್ಡರ್ಸ್ಗೆ ಮತ್ತೊಬ್ಬರಿಗೆ ನಾವು ಕೊಡ್ತೇವೆ. ಸೊ ನಿಮ್ಮ ಒಂದು ಇದರಲ್ಲಿ ನೀವು ಲ್ಯಾಂಡ್ ತಗೊಂಡ್ರೆ ರೈತರಿಗೆ ರೈತರ ಪ್ರಪೋಸ್ ನಾವೇ ಅಡಿಕೆ ಮಾಡ್ತೀವಿ. ಇವಾಗ ನಾನು ತಗೊಂಡಿರೋದೆಲ್ಲ ಅಡಿಕೆ ಮಾಡಕ್ಕೇನೆ, ನಾನು ಯಾವ್ದೋ ರೀತಿ ಮಾಡೋದಿಲ್ಲ. ನಿಜಕ್ಕೂ ಒಳ್ಳೆ ಒಂದು ಪ್ಲಾನ್ ಸರ್. ಆಕ್ಚುಲಿ ನೀವ್ ಹೇಳೋ ಪ್ರಕಾರ ರೈತರ ಭೂಮಿ ಮತ್ತೆ ಸರ್ಕಾರದ ಲೆವೆಲ್ ಹೋದ್ರೆ ಸರ್ಕಾರನೇ ಮಾಡಿಕೊಂತದೆ. ಅದ್ರ ಬಗ್ಗೆ ರೈತರ ಭೂಮಿನೇ ಇರ್ಲಿ, ಅಕ್ವರೇಷನ್ ಆಗೋದ್ ಬೇಡ ಅನ್ನೋದೇ ಒಂದು ಪ್ರಪೋಸಲ್. ಸರ್, ನಾನ್ ಕೇಳ್ಪಟ್ಟಂಗೆ ನೀವು ಸಾಕಷ್ಟು ಜನರಿಗೆ ನೊಂದು ಬಂದವರಿಗೆ ಅಥವಾ ಸಾಕಷ್ಟು ಪ್ರಾಬ್ಲಮ್ ಅಲ್ಲಿರುವಂತವ್ರಿಗೆ ನೀವೆಲ್ಲ ಸಪೋರ್ಟ್ ಕೂಡ ಮಾಡಿದೀರಾ ಅನ್ನೋ ವಿಚಾರ ಕೂಡ ಕೇಳ್ಪಟ್ಟೆ ಸರ್. ಸೊ ಆ ತರದ್ ಒಂದೆರಡು ಎಕ್ಸಾಂಪಲ್ ಹಂಚ್ಕೋಬೋದಾ ನಮ್ಮೊಟ್ಟಿಗೆ? ಇಲ್ಲ ಸರ್, ಅದನ್ನ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ನಮ್ ಕೈಲಾಗಿದ್ದು ನಾನು ಸಹಾಯ ಮಾಡಿದ್ದೀನಿ. ಸ್ಕೂಲ್ ಆಗ್ಬೋದು, ಮತ್ತೆ ವೈದ್ಯಕೀಯ ಆಗಿರ್ಬೋದು, ಹಾಸ್ಪಿಟಲ್ಗೆ. ಅದು ಬೇಡ ಸರ್, ಅದು ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಅದೆಲ್ಲ ಹೇಳೋದ್ ಬೇಡ ಅಂತ ನನ್ನ ಅನಿಸಿಕೆ ಸರ್. ಸೊ ನಿಮ್ಮ ಒಂದಿದು ಎಡಗೈ ಕೊಟ್ಟಿದ್ ಬಲಗೈ ನಾವು ಅದನ್ನ ಯಾರಿಗೆ ಕೊಟ್ರೆ ನಮ್ಮ ಮನೇಲಿ ಕೂಡ ನಾವ್ ಹೇಳೋದ ಸರ್ ಆ ವಿಚಾರವಾಗಿ. ಸಾಕಷ್ಟು ವಿಚಾರಗಳು ನಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದೀರಿ. ಮುಖ್ಯವಾಗಿ ನಿಮ್ಮ ಒಂದು ಟ್ರೇಡಿಂಗ್ ಬಿಸ್ನೆಸ್, ಆ ಒಂದು SS ಗ್ರೂಪ್ ಅಂತ ಏನ್ ಮಾಡ್ಕೊಂಡಿದ್ದೀರಿ, ಸಾಕಷ್ಟು ಒಂದು ಹೆಸರನ್ನು ಹೆಚ್ಚಾಗಿ ಮಾಡಿ ಅದ್ರ ಜೊತೆಗೆ ನಿಮ್ಮ ಒಂದು ಏನ್ ಮುಂದಿನ ಗುರಿಗಳಿದೆ ಸಾಕಷ್ಟು ಯಶಸ್ವಿ ಆಗ್ಲಿ ಅಂತ ಕೂಡ ನಾನು ತಿಳಿಸ್ತಿದ್ದೀನಿ. ಸೊ ನಮ್ಮ ಪ್ರಶ್ನೆಗಳಿಗೆ ಸಾಕಷ್ಟು ನಿರಂತರವಾಗಿ ಎಷ್ಟೋ ಒಂದು ಸಮಯ ಕೊಟ್ಟು ನಮ್ಗೆ ಸಹಕರಿಸಿದ್ರಿ. ನಮ್ಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.